ಹಲೋ ಫ್ರೆಂಡ್ಸ್, ಇವತ್ತು ನಿಮಗೋಸ್ಕರ ಸೂಪರ್ ಆಗಿರುವ ಟಾಪಿಕ್ ತಂದಿದ್ದೀನಿ. ಅದೇನಂತ ಅಂದರೆ ಮೋನಿಕಾ ಅಕ್ಕ ಇವರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು. ಬಟ್ ನನಗೆ ಒಂದು ಪ್ರಾಬ್ಲಮ್ ಬಂದಿದೆ. ಹೋದ ವರ್ಷ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದೀನಿ, ಆದರೆ ಇನ್ನೂವರೆಗೂ ಐಡೆಂಟಿ ವೆರಿಫಿಕೇಶನ್ ಅಪ್ಲೈ ಆಪ್ಷನ್ ಬರ್ತಿಲ್ಲ ನನಗೆ. ಪ್ಲಸ್ ಡಾಲರ್ಸ್ ಕೂಡ ಕೌಂಟ್ ಆಗ್ತಿಲ್ಲ. ಏನು ಪ್ರಾಬ್ಲಮ್ ಬರುತ್ತಂತ ಈ ರೀತಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು. ಪ್ಲಸ್ ಜಿಮೇಲ್ ಪ್ಲಸ್ ಪಾಸ್ವರ್ಡ್ ಕೂಡ ಕಳಿಸಿದ್ರು ನನಗೆ. ಬರೋದು ಲಾಗಿನ್ ಆಗ್ಬಿಟ್ಟು ಒಂದ್ಸತಿ ಪೂರ್ತಿ ಚೆಕ್ ಮಾಡಿ ಡೀಟೇಲಾಗಿ ಹೇಳು ನನಗೆ ಏನು ಪ್ರಾಬ್ಲಮ್ ಆಗಿದೆ, ಏನು ಸೊಲ್ಯೂಷನ್ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡು ಬರುತ್ತಂತ ಹೇಳಿದ್ರು ನನಗೆ. ಸೊ ಇದ್ರ ಬಗ್ಗೆ ಡೆಡಿಕೇಟೆಡ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕಂತ ಅಂದರೆ ಎಲ್ಲ ಯೂಟ್ಯೂಬರ್ಸ್ ವಿಡಿಯೋ ನೋಡಲೇಬೇಕು. ಇಲ್ಲ ಅಂತಂದ್ರೆ ಫ್ಯೂಚರ್ನಲ್ಲೂ ಈ ರೀತಿ ನಿಮಗೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಓಕೆ, ಅದಕ್ಕೆ ವಿಡಿಯೋ ಪೂರ್ತಿ ನೋಡ್ಬಿಟ್ರೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಏನಿದೆ ಬೇಗ ನೀವು ಅವಾಯ್ಡ್ ಮಾಡ್ಬೋದು ಫ್ರೆಂಡ್ಸ್. ಸೊ ಬನ್ನಿ ತರ ಮಾಡಿದೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೋಡ್ತಾ ಇದ್ದೀರಾ ಅಂತಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಫ್ರೀ, ಸಬ್ಸ್ಕ್ರೈಬ್ ಆಗಿದ್ರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮ್ಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಈ ಪೂರ್ತಿ ಪ್ರಾಸೆಸ್ಸು ಏನು ಸೊಲ್ಯೂಷನ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಪೂರ್ತಿ PC-ನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಇವ್ರ ಪರ್ಟಿಕ್ಯುಲರ್ ಚಾನಲು. ಸೊ ಏನು ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿಯೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಫಸ್ಟ್ ನಾನು ಅರ್ನಿಂಗ್ ಪೇಜ್ ಹೋದೆ, ಅವಾಗ ಶಾಕ್ ಆದೆ, ಇವ್ರ ಚಾನಲ್ ಮಾನಿಟೈಸೇಷನೇ ಆಗಿಲ್ಲ. ಆಮೇಲೆ ನೀವು ಕೇಳ್ಬೋದು, ಬರುತ್ತೆ ನೀವು ಹೇಳ್ದಲ್ಲ ಫಸ್ಟ್ ಮಾನಿಟೈಸೇಷನ್ ಆಗಿದೆ ಅಂತ ಅವ್ರು ಹೇಳಿದ್ರಲ್ಲ ಅಂತ. ಬನ್ನಿ ತೋರಿಸಿ ನಿಜವಾದ ಮಾನಿಟೈಸೇಷನ್ ಏನು ಅಂತ. ಸೊ ಇಲ್ಲಿ ನೋಡಿ ಸ್ಕ್ರಾಲ್ ಮಾಡ್ತೀನಿ ಕೆಳಗಡೆ, ನಾನು ಶಾಕ್ ಆಗಿದ್ದೀನಿ. ಇವ್ರ ಚಾನಲ್ ಆಗಿರೋದು ಕೇವಲ ಹಾಫ್ ಮಾನಿಟೈಸೇಷನ್, ನಾಟ್ ಫುಲ್ ಮಾನಿಟೈಸೇಷನ್. ಇದನ್ನ ತಿಳ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ತುಂಬ ಜನ ಅನ್ಕೊಬೋದು, ನಾನು ಹಾಫ್ ಮಾನಿಟೈಸೇಷನ್ ಅಪ್ಲೈ ಮಾಡಿಬಿಟ್ರೆ ಇನ್ನೂ ವಾಚ್ ಅವರ್ ಬಾಕಿ ಇರುತ್ತೆ, ಅದನ್ನ ಒಂದು ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊಬೋದು ಅಂತ. ಇದೇ ಮೈಂಡ್ಸೆಟ್ ಈ ಅಕ್ಕಂಗೂ ಕೂಡ ಬಂತು. ಏನಂತ ಅಂದರೆ 3,000 ಅಲ್ಲ, 3,000 ಚಿಲ್ಡ್ರನ್ನೇ ವಾಚ್ ಅವರ್ ಆಗಿದೆ. ಓಕೆ, ಆಲ್ಮೋಸ್ಟ್ ಲೆಸ್ ಆಗ್ತಿತ್ತು ಬಿಗ್ ವಿಡಿಯೋಸ್ ಎಲ್ಲ. ಅದ್ರಗೋಸ್ಕರ ಬೇಗ ಇವ್ರು ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಪಾಯಿಂಟ್ 1. ಪಾಯಿಂಟ್ 2 ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇವ್ರೇನು ಮೈಂಡ್ಸೆಟ್ ಬಂದಿದೆ, ಅಲ್ಲ ಹಾಫ್ ಮಾನಿಟೈಸೇಷನ್ ಅಲ್ವಾ, ಏನು ಲೆಸ್ ಆಗುತ್ತೆ, ಒಂದು ತಿಂಗಳಾದ್ಮೇಲೆ ಬಿಟ್ಕೊಂಡು ಫುಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದಲ್ಲ, ಬೇರೆ 500-400 ವಾಚ್ ಅವರ್ ಅಷ್ಟೇ ಬೇಕಲ್ಲ ನನಗೆ ಅಂತ ಆ ರೀತಿ ಮೈಂಡ್ಸೆಟ್ ಇಟ್ಕೊಂಡು ಇವರು ಹಾಫ್ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಅದ್ರಗೋಸ್ಕರ ಒಂದು ಪಾಯಿಂಟ್ ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬ ಯೂಟ್ಯೂಬರ್ಸ್ ಏನಂದರೆ ಯೂಟ್ಯೂಬ್ ಇನ್ಫಾರ್ಮೇಷನ್ ಕೊಡ್ತಿರ್ತಾರಲ್ಲ, ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅವರು ಕರೆಕ್ಟಾಗಿ ಮೆನ್ಷನ್ ಮಾಡಿದಿಲ್ಲ, ಶಾರ್ಟ್ಸ್ನಲ್ಲಿ ವಾಚ್ ಅವರ್ ಕೌಂಟ್ ಆಗೋದಿಲ್ಲ. ಆಮೇಲೆ ಪ್ಲಸ್ ನೀವು ಹಾಫ್ ಮಾನಿಟೈಸೇಷನ್ ಅಪ್ಲೈ ಮಾಡ್ತಿರಲ್ಲ, ಹಾಫ್ ಮಾನಿಟೈಸೇಷನ್ ಅಪ್ಲೈ ಆದಮೇಲೆ ಆ ಪರ್ಟಿಕ್ಯುಲರ್ ಕ್ರೈಟೇರಿಯಾ ಏನಿದೆ, ಕ್ರೈಟೇರಿಯಾ ಅಂದರೆ 3,000 ವಾಚ್ ಅವರ್ ಇದೆಯಲ್ಲ ಅದನ್ನ ಕಟ್ ಮಾಡ್ಕೊಂಡು, ಅಂದರೆ ಆ ಪರ್ಟಿಕ್ಯುಲರ್ ವಾಚ್ ಅವ್ರನ್ನ ಎತ್ಕೊಂಡ್ಬಿಟ್ಟು ಮಿಕ್ಕಿದ ಬಾಕಿ ವಾಚ್ ಅವರ್ ಏನಿದೆ ಅದನ್ನ ಬಿಟ್ಬಿಡ್ತಾರಂತ ತುಂಬ ಯೂಟ್ಯೂಬರ್ಸ್ ಈ ಪಾಯಿಂಟ್ನ ಮೆನ್ಷನ್ ಮಾಡೋದಿಲ್ಲ. ಓಕೆ, ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಹಾಫ್ ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಾ, ಆದರೂ ವಾಚ್ ಅವರ್ ಲೆಸ್ ಆಗುತ್ತೆ. ಅದ್ರ ತಾಕತ್ತಿತ್ತು, ದಮ್ಮಿತ್ತು ಫುಲ್ ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕಂತ ಅಂದರೆ ಕಾನ್ಸ್ಟೆಂಟ್ ಇತ್ತು ವಿಡಿಯೋಸ್ ಅಂತ ಅಂದರೆ ಮಾಡಿ ಹಾಫ್ ಮಾನಿಟೈಸೇಷನ್, ಆಮೇಲೆ ಬೇಕಾದ್ರೆ ಫುಲ್ ಮಾನಿಟೈಸೇಷನ್ ಮಾಡ್ಕೊಳ್ಳಿ, ಏನು ತಪ್ಪಿಲ್ಲ. ಆದರೆ ಒಂದೇನಂತ ಅಂದರೆ ನಿಮ್ಮ ಹತ್ರ ಏನಿದೆ ತಾಕತ್ತಿಲ್ಲ ಅಂತ ಅಂದರೆ ಹಾಫ್ ಮಾನಿಟೈಸೇಷನ್ ಅಪ್ಲೈ ಮಾಡಿಬಿಟ್ಟು ಮತ್ತೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅಂದರೆ ದಯವಿಟ್ಟು ಆದಷ್ಟು ಲೈವ್ ಮಾಡಿ ವಿಡಿಯೋ ಮಾಡಿ. ಈ 2ರಲ್ಲಿ ಮಾತ್ರ ನೀವು ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಬೋದು. ಫುಲ್ ಮಾನಿಟೈಸೇಷನ್ ಅಪ್ಲೈ ಮಾಡಿ, ಅವಾಗ ಏನೂ ಲೆಸ್ ಆಗಲ್ಲ. ಫುಲ್ ಮಾನಿಟೈಸೇಷನ್ ಅಪ್ಲೈ ಮಾಡಿರಿ. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡ್ ಇಟ್ಕೊಳ್ಳಿ. ಮತ್ತೆ ಹೇಳ್ದಲ್ಲ 3,000 ಚಿಲ್ಲರೆ ವಾಚ್ ಅವರ್ ಇತ್ತಲ್ಲ, ಲೆಸ್ ಆಗಿ ಎಷ್ಟು ಕೂತಿದೆ ನೋಡಿ, ಇಲ್ಲಿ 867 ಎಷ್ಟು ಲೆಸ್ ಆಗಿದೆ ನೋಡಿ ಫ್ರೆಂಡ್ಸ್. ಇನ್ನೂ ಫ್ಯೂಚರಲ್ಲಿ ಬಿಟ್ಟರೆ 300-400 ಈ ರೀತಿ ಝೀರೋಗೆ ಹೋಗ್ಬಿಡುತ್ತೆ. ಓಕೆ, ಅದನ್ನ ಪಾಯಿಂಟ್ನ ಕ್ಲಿಯರ್ ಆಗಿ ನೀವು ಮೈಂಡಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ತುಂಬ ಜನ ಆ ರೀತಿ ಅನ್ಕೊಬೋದು. ಮತ್ತು ಇನ್ನೊಂದು ಏನು ತಪ್ಪು ಮಾಡಿದಾರೆ ಅಂತ ಅಂದರೆ ತೋರಿಸ್ತೀನಿ. ಈಗ ಇಲ್ಲಿ ಕಾಂಟೆಂಟ್ಗೆ ಹೋಗ್ತೀನಿ. ನಾನೊಂದು ಆಡ್ ವಿಷಯ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಡಿಸೆಂಬರ್ 19ನೇ ತಾರೀಕು 2024 ಅಪ್ಲೋಡ್ ಮಾಡಿದ್ದಾರೆ ವಿಡಿಯೋ. ಅದಾದ್ಮೇಲೆ 3 ತಿಂಗಳು ಗ್ಯಾಪ್ ಇಟ್ಟಿದ್ದಾರೆ. ಓಕೆ, ಮಾರ್ಚ್ 4ನೇ ತಾರೀಕು, ಮಾರ್ಚ್ 6ನೇ ತಾರೀಕಿಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಏನಕ್ಕೆ ಈ ರೀತಿ ಗ್ಯಾಪ್ ಬಿಟ್ರಿ ಅಂತ ಹಾಕಂಗೆ ಹೋಗಿ ಕೇಳಿದೆ. ಅವಾಗ ಅವ್ರೇನು ರಿಪ್ಲೈ ಕೊಟ್ಟರು, ಬರುತ್ತೆ ನನಗೆ ಅವಾಗ 600-700 ಸಬ್ಸ್ಕ್ರೈಬರ್ಸ್ ಇತ್ತಲ್ಲ, ಸೊ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ ನಾನು ಏನು ಮಾಡಿದೆ, ಶಾರ್ಟ್ಸ್ ಮಾಡಿದೆ. ನೋಡಿ ಶಾರ್ಟ್ಸ್ಗೆ ಹೋಗ್ತೀನಿ, ತೋರಿಸ್ತೀನಿ ಪ್ರೂಫು, ನೋಡ್ತಾ ಇರ್ಬೋದಲ್ಲ. ಮಾರ್ಚ್ 16, 15 ಒಂದಿನಕ್ಕೆ 3 ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದಾರೆ. ಸೊ ನೋಡಿ, ವಿಡಿಯೋದಲ್ಲಿ ಕಾನ್ಸಂಟ್ರೇಟ್ ಇಲ್ಲ, ಶಾರ್ಟ್ಸ್ನಲ್ಲಿ ಇದ್ದಾರೆ. ಕಾರಣ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ. ಮತ್ತು ಇನ್ನೊಂದು ಇಂಟೆನ್ಷನ್ ಇತ್ತು, ಅದೇನು ಈ ಪರ್ಟಿಕ್ಯುಲರ್ ಶಾರ್ಟ್ಸ್ನಲ್ಲೇ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಬೇಕು ಅಂತ. ಓಕೆ, ತುಂಬ ಜನ ಮೈಂಡ್ ಸೆಟ್ ಇರುತ್ತೆ, ಶಾರ್ಟ್ಸ್ನಲ್ಲೇ ಕಂಪ್ಲೀಟ್ ಮಾಡ್ಕೊಬೋದು ವಾಚ್ ಅವರು, ಶಾರ್ಟ್ಸಲ್ಲಿ ಕೌಂಟ್ ಆಗ್ತಿದೆಯಲ್ಲ ವಾಚ್ ಅವರು ಅಂತ. ತುಂಬ ಜನ ಈ ರೀತಿ ಮೈಂಡ್ ಸೆಟ್ ಇರುತ್ತೆ. ಇದನ್ನ ತಪ್ಪು ತಿಳ್ಕೊಂಬೇಡಿ ಫ್ರೆಂಡ್ಸ್. ಏನಂತ ಅಂದರೆ ಶಾರ್ಟ್ಸಲ್ಲಿ ಕೌಂಟ್ ಆಗೋದಿಲ್ಲ ವಾಚ್ ಅವರ್. ಬೇಕಾದ್ರೆ ವಿತ್ ಪ್ರೂಫ್ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಬೇಕಂತ ಅಂದರೆ ಕಮೆಂಟ್ಸನ್ನು ತಿಳಿಸಿ. ನಾನು ಪ್ಲಸ್ ನಮ್ಮ ತಂದೆ ವಿತ್ ಪ್ರೂಫ್ ಫುಲ್ ತೋರಿಸ್ತೀನಿ. ಓಕೆ, ಒಂದು ಚಾನಲ್ ಉದಾಹರಣೆಗೋಸ್ಕರ ಕೂಡ ಎಕ್ಸಾಂಪಲ್ ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಬೇಕಾದ್ರೆ ನಿಮಗೋಸ್ಕರ ಕೊಡ್ತೀನಿ.
ಎಂತಕ್ಕಂತ ಅಂದ್ರೆ ಶಾರ್ಟ್ಸ್ ನಲ್ಲಿ ವಾಚ್ ಅವರ್ ಕೌಂಟ್ ಆಗೋದಿಲ್ಲ. ಬೇಕಾದ್ರೆ 28 days ಅಥವಾ 365 days ಕೌಂಟ್ ಆಗ್ಬೋದು, ಆದ್ರೆ ಮಾನಿಟೈಸೇಷನ್ ಕ್ರೈಟೇರಿಯಾ ಕೌಂಟ್ ಆಗಲ್ಲ. ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ನೀವು. ಮಾನಿಟೈಸೇಷನ್ ಕ್ರೈಟೇರಿಯಾ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ಇಲ್ಲಿ. ಸೊ ಆಫ್ ಮಾನಿಟೈಸೇಷನ್ ಬೇಕಂತ ಅಂದರೆ ನೀವು ಫಸ್ಟ್ 500 ಸಬ್ಸ್ಕ್ರೈಬರ್ಸ್ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕು. ಓಕೆ, ಶಾರ್ಟ್ಸ್ ಕ್ರೈಟೇರಿಯಾ ಬಂದ ಅಂದರೆ 9/16 ಶಾರ್ಟ್ಸ್ ವಿಡಿಯೋಗೆ ಬಂದಾಗ ನೀವು 3 million ಶಾರ್ಟ್ಸ್ ವ್ಯೂಸ್ ಅಂದರೆ 30 ಲಕ್ಷ ಶಾರ್ಟ್ಸ್ ವ್ಯೂಸ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಎಷ್ಟು ದಿನ? 90 ದಿವಸ ಅಂದರೆ 3 ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡಬೇಕಿಲ್ಲ ಅಂತಂದರೆ ಅದು ಕೂಡ ಲೆಸ್ ಆಗಿಬಿಡುತ್ತೆ. ಓಕೆ, ಈ ಪಾಯಿಂಟ್ನ ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಅದೇ ಫುಲ್ ಮಾನಿಟೈಸೇಷನ್ಗೆ ಬರೋಣ ಈಗ. ಓಕೆ, ಫುಲ್ ಮಾನಿಟೈಸೇಷನ್ ಅಲ್ಲಿ ಹಾಫ್ ಮಾನಿಟೈಸೇಷನ್ ಕ್ರೈಟೇರಿಯಾ ಬಗ್ಗೆ ಮಾತನಾಡ್ತೀನಿ ಈಗ. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು. ಇದ್ರ ಜೊತೆಗೆ ನಾವು 10 million ಅಂದರೆ 1 ಕೋಟಿ ಶಾರ್ಟ್ಸ್ ವ್ಯೂಸು ಅಂಡರ್ 90 days ಕಂಪ್ಲೀಟ್ ಮಾಡಬೇಕು. ಅವಾಗ ಮಾತ್ರ ನೀವು ಫುಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಇಲ್ಲ ಅಂತ ಅಂದರೆ ಇಲ್ಲ. ಈ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ಅಂತ ಅಂದರೆ ನಿಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ತುಂಬ ಜನ ಅನ್ಕೊಬೋದು ನಾನು ಹಾಫ್ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರೆ ವಾಚ್ ಅವರ್ ಬಾಕಿ ಇರುತ್ತೆ, ಫುಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ. ಆದರೆ ಮಾಡ್ತಾರೋ ದೊಡ್ಡ ತಪ್ಪು. ಮತ್ತು ನೆಕ್ಸ್ಟ್ ಹೋಗೋಣ ಅಂದರೆ ವಿಡಿಯೋ ಫಾರ್ಮ್ಯಾಟ್ ಅಥವಾ ಏನಿದೆ ಲಾಂಗ್ ವಿಡಿಯೋ ಫಾರ್ಮ್ಯಾಟ್ ಅಥವಾ ಲೈವ್ ಫಾರ್ಮ್ಯಾಟು. ಅವಾಗ ಮಾತ್ರ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳಕ್ಕಾಗೋದು. ಲಾಂಗ್ ವಿಡಿಯೋ ಗೊತ್ತಲ್ಲ, 3 ನಿಮಿಷ ಮೇಲಿರುವ ವಿಡಿಯೋಸು ಏನು ಬರುತ್ತೆ ಹೇಳ್ತಿದ್ರೆ 3 ನಿಮಿಷ ಮೇಲೆ 1 ನಿಮಿಷ ಮೇಲೆ ಅಲ್ವಾ ಅಂತ ಅನ್ಕೊಬೋದು. ಇಲ್ಲ ಫ್ರೆಂಡ್ಸ್, ತಪ್ಪು. ಈಗ ಹೊಸ ಅಪ್ಡೇಟ್ ಬಂದಿರುವಂಥದ್ದು ಯೂಟ್ಯೂಬ್ ಕಡೆಯಿಂದ 3 ನಿಮಿಷ ಶಾರ್ಟ್ಸು. ಓಕೆ, 3 ನಿಮಿಷ ಮೇಲೆ ಇರುವ ವಿಡಿಯೋಸು ಪ್ಲಸ್ 16:9 ಇರುವ ಒಂದು ವಿಡಿಯೋಸ್. ಆ ಪರ್ಟಿಕ್ಯುಲರ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರಲ್ಲ ಪ್ಲಸ್ ಲೈವ್ ಮಾಡ್ತಿರಲ್ಲ, ಅದರಿಂದ ವಾಚ್ ಅವರ್ ಕೌಂಟ್ ಆಗುತ್ತೆ ಫ್ರೆಂಡ್ಸ್. ಆ ಪಾಯಿಂಟ್ನ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಈ ಶಾರ್ಟ್ಸ್ ಎಲ್ಲ ಬೇರೆ ವ್ಯೂಸ್, ಆದರೆ ಲಾಂಗ್ ವಿಡಿಯೋ ಪ್ಲಸ್ ಲೈವ್ ಇದರಲ್ಲಿ ಮಾತ್ರ ನಿಮಗೆ ವಾಚ್ ಅವರ್ ಕೌಂಟ್ ಆಗೋದು. ಓಕೆ, ಕ್ರೈಟೇರಿಯಾ ಬಗ್ಗೆ ಮಾತನಾಡ್ತೀನಿ ಈಗ. ನೋಡಿ, 500 ಸಬ್ಸ್ಕ್ರೈಬರ್ಸ್ ಪ್ಲಸ್ 3000 ವಾಚ್ ಅವರ್ಸ್. ಓಕೆ, ಇದನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಹಾಫ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಇದು ಹಾಫ್ ಮಾನಿಟೈಸೇಷನ್ ವಾಚ್ ಅವರ್ ಕ್ರೈಟೇರಿಯಾ ಆಯಿತು. ಮತ್ತು ಇನ್ನು ನೆಕ್ಸ್ಟ್ ಹೋಗೋಣ, ಅದು ಬಂದ್ಬಿಟ್ಟು ಫುಲ್ ಮಾನಿಟೈಸೇಷನ್ ಕ್ರೈಟೇರಿಯಾ. ಫುಲ್ ಮಾನಿಟೈಸೇಷನ್ ಕ್ರೈಟೇರಿಯಾ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇಲ್ಲಿ ಬಂದು 1000 ಸಬ್ಸ್ಕ್ರೈಬರ್ಸ್. ನೋಡಿ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾರೆ ನಿಮಗೆ. 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ ನಿಮಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಓಕೆ, ಇನ್ 1 year ಅಂದರೆ 12 months 365 daysನಲ್ಲಿ ಇಷ್ಟು ಕ್ರೈಟೇರಿಯಾ ವಾಚ್ ಅವರ್ ಕ್ರೈಟೇರಿಯಾ ಕಂಪ್ಲೀಟ್ ಆದರೆ ಅವಾಗ ನೀವು ಫುಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಅದನ್ನ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಟೈಮ್ ಜಾಸ್ತಿ ಇದೆ ನಮಗೆ ಏನರಲ್ಲಿ ಆ ಪರ್ಟಿಕ್ಯುಲರ್ ವಾಚ್ ಅವರ್ ಕಂಪ್ಲೀಟ್ ಮಾಡೋದ್ರಲ್ಲಿ, ಆದರೆ ಟೈಮ್ ಕಡಿಮೆ ಇದೆ ಶಾರ್ಟ್ಸ್ನಲ್ಲಿ. ಅದನ್ನ ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಲಾಂಗ್ ವಿಡಿಯೋ ಶಾರ್ಟ್ ವಿಡಿಯೋ, ಲಾಂಗ್ ವಿಡಿಯೋದಲ್ಲಿ ಪ್ಲಸ್ ಲೈವ್ನಲ್ಲಿ ಎರಡಲ್ಲೂ ಸ್ವಲ್ಪ ಕಾನ್ಸಿಸ್ಟೆಂಟ್ ಇದ್ರು ಸೂಪರ್ ಆಗಿತ್ತಂತ ಅಂದರೆ ಅವಾಗ ಬೇಗ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋ ಫುಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಇಲ್ಲ 3000 ಕಂಪ್ಲೀಟ್ ಆಯ್ತು ಅಂತಂದರೆ ಹಾಫ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಬೇಜಾರು ಪಡ್ಕೊಬೇಡಿ. ಅಕಸ್ಮಾತ್ ಏನಾದರೂ ನಿಮ್ಮ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಯ್ತು ಅಂತಂದರೆ ಕೇವಲ ಒಂದು 300-400 ವಾಚ್ ಅವರ್ ಅಷ್ಟೇ ಬಾಕಿ ಇದೆ 4000 ಅಂತ ಅಂದರೆ ದಯವಿಟ್ಟು ಆಫ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಡಿ. ಕಾರಣವೇನಂತ ಅಂದರೆ ನಿಮಗೆ ತೋರಿಸ್ತೀನಿ. ಓಕೆ, ಈ ಅಕ್ಕ ಏನು ಪ್ರಾಬ್ಲಮ್ ಹೇಳಿದ್ರು, ಗೂಗಲ್ ಆಡ್ಸೆನ್ಸ್ ಪಿನ್ನು ನನಗೆ ರಿಸೀವ್ ಆಗ್ತಿಲ್ಲ, ಬಂದಿಲ್ಲ ಅಂತ ಆಪ್ಷನ್ ಬಂದಿಲ್ಲ. ಓಕೆ, ಕಾರಣವೇನಂತ ತೋರಿಸ್ತೀನಿ. ನೋಡಿ, ಈಗ ಅನಾಲಿಟಿಕ್ಸ್ಗೆ ಹೋಗ್ತೀನಿ. ಅನಾಲಿಟಿಕ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಲೈಫ್ ಟೈಮ್ ಅಂತ ಕ್ಲಿಕ್ ಕೊಡ್ತೀನಿ. ಇಲ್ಲಿ ಎಸ್ಟಿಮೇಟೆಡ್ ರೆವೆನ್ಯೂ ಒಂದು ಸ್ವಲ್ಪ ಕರೆಕ್ಟಾಗಿ ನೋಡಿ. 1 ಪಾಯಿಂಟ್ ಆದ್ರೂ ಕೌಂಟ್ ಆಗಿದೆ, 1 ಪೈಸಾ ಅಥವಾ 1 ಸೆಂಟ್ ಆದ್ರೂ ಕೌಂಟ್ ಆಗಿದೆಯಾ? ಇಲ್ಲ. ಕಾರಣ ಹಾಫ್ ಮಾನಿಟೈಸೇಷನ್. ಈ ಹಾಫ್ ಮಾನಿಟೈಸೇಷನ್ ಸಿಗೋದು ಕೇವಲ ಆಪ್ಷನ್ಸ್ ನಿಮ್ಗೆ ಗೊತ್ತಲ್ಲ, ಶಾಪಿಂಗು, ಸೂಪರ್ ಸ್ಟಿಕ್ಕರ್ಸು, ಆಮೇಲೆ ಪ್ಲಸ್ ಮೆಂಬರ್ಶಿಪ್, ಇಷ್ಟೇ ಸಿಗೋದು. ಅಷ್ಟರಲ್ಲಿ ಪರ್ಚೇಸ್ ಮಾಡಿದ್ರಂತ ಅಂದರೆ ಅದರ ರೆವೆನ್ಯೂ ಕೌಂಟ್ ಆಗುತ್ತೆ. ಅದರಲ್ಲೂ 55% ನಮಗೆ, 45% ಯೂಟ್ಯೂಬ್ ಅವ್ರಿಗೆ. ಈ ಹಾಫ್ ಮಾನಿಟೈಸೇಷನ್ ಕ್ರೈಟೇರಿಯಾ ಯಾಕೆ ತಂದಿರಂತ ಅಂದರೆ ಯೂಟ್ಯೂಬ್ ಅವ್ರಿಗೆ ಲಾಭ ಆಗಲಿ ಅಂತ. ಓಕೆ, ಈ ರೀತಿ ಯೂಟ್ಯೂಬ್ ಅವ್ರು ಲಾಭ ಮಾಡ್ಕೊತಿದ್ದಾರೆ 45% ತಿಂದಿನ ಪರ್ಟಿಕ್ಯುಲರ್ ಅಮೌಂಟ್ನ. ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಬೇಕು ನೀವು. ಮತ್ತೆ ಪ್ರೂಫ್ ತೋರಿಸ್ತೀನಿ ಪರ್ಟಿಕ್ಯುಲರ್ ಆಡ್ಸೆನ್ಸ್ನಲ್ಲೂ ನೋಡಿ, ಇಲ್ಲಿ 0 1 ಪಾಯಿಂಟ್ ಕೌಂಟ್ ಆಗಲ್ಲ. ಓಕೆ, ಇದೇ ಎಫೆಕ್ಟು ಅಥವಾ ಪರಿಣಾಮ ಬೀಳೋದು ನೀವು ಹಾಫ್ ಮಾನಿಟೈಸೇಷನ್ ಮಾಡ್ಕೊಂಡ್ರೆ. ಪಾಪ ಇವ್ರದ್ದು ಮೆಂಬರ್ಶಿಪ್ ಯಾರು ತೊಗೊಂಡಿಲ್ಲ, ಅದ್ರಗೋಸ್ಕರ ಕೌಂಟ್ ಆಗಿಲ್ಲ. ಮೆಂಬರ್ಶಿಪ್ ತೊಗೊಂಡಿದ್ರೆ $1 or $2 ಆಗ್ತಿತ್ತಂತ ನನ್ನ ಒಂದು ಪರ್ಟಿಕ್ಯುಲರ್ ಅಭಿಪ್ರಾಯ ಅಂತ
ಹೇಳ್ತೀನಿ. ಓಕೆ, ಅದಕ್ಕೆ ಹೇಳೋದು ಫ್ರೆಂಡ್ಸ್, ಆದಷ್ಟು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಮೇನ್ಲಿ ಫೋಕಸ್ ಮಾಡಬೇಕಾಗಿರೋದು ನೀವು ಲಾಂಗ್ ವಿಡಿಯೋ ಮತ್ತು ಲೈವ್ ಎರಡರ ಮೇಲೆ ಫೋಕಸ್ ಮಾಡಿ, ಎರಡನ್ನೂ ಚೆನ್ನಾಗಿ ಮ್ಯಾನೇಜ್ ಮಾಡಿ, ಎರಡರಲ್ಲೂ ಕಾನ್ಸಂಟ್ರೇಟ್ ಇರಿ. ಅವಾಗ 200% ಬೇಗ ನೀವು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಸಮೇತ 1000 ಸಬ್ಸ್ಕ್ರೈಬರ್ಸ್ ಬೇಗ ಕಂಪ್ಲೀಟ್ ಮಾಡ್ಕೊಬೋದು. ಇದ್ರ ಜೊತೆಗೆ ಒಳ್ಳೆ ಕಾಂಟೆಂಟ್ ಇರಬೇಕು, ಒಳ್ಳೆ ತಮ್ನೇಲ್ ಮಾಡಬೇಕು, ಒಳ್ಳೆ ಎಡಿಟಿಂಗ್ ಮಾಡಬೇಕು. ಇದೆಲ್ಲ ಶೋಕೇಸ್ ಮಾಡಿದ್ರೆ ಮಾತ್ರ ಸೂಪರ್ ಆಗಿ ವ್ಯೂಸ್ ಬರುತ್ತೆ, ಲಕ್ಷ ಗಟ್ಟಲೆ ವ್ಯೂಸ್ ಬರುತ್ತೆ. ಅವಾಗ ಬೇಗ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದು ಹೇಳ್ತೀನಿ, ಇನ್ನೊಂದು ಫ್ಯಾಕ್ಟ್ ಅದೇನಂತ ಅಂದರೆ, ಈಗ ತುಂಬ ಜನ ಅನ್ಕೊಬೋದು ಶಾರ್ಟ್ಸ್ನಲ್ಲಿ ಲಕ್ಷ ವ್ಯೂಸ್ ಬರುತ್ತಲ್ಲ, ಅದರಿಂದ ಸಖತ್ತಾಗಿ ಅಮೌಂಟು ಬರುತ್ತಂತ. ಇದು ತಪ್ಪು. ಈಗ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ಬೇಕಂತ ಆದರೆ ಕಮೆಂಟ್ಸ್ನಲ್ಲಿ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಶಾರ್ಟ್ ಕಟ್ಟಾಗಿ ಹೇಳ್ತೀನಿ ನಿಮಗೆ. ಈಗ ಶಾರ್ಟ್ಸ್ 1 ಲಕ್ಷ ವ್ಯೂ ಅಂತ ಅಂದರೆ $1 or $2 ಕೌಂಟ್ ಆಗುತ್ತೆ. ಅದೇ 1 ಲಕ್ಷ ವಿಡಿಯೋದಲ್ಲಿ ಬಂತ ಅಂದರೆ ನಿಮಗೆ ಆಲ್ಮೋಸ್ಟ್ $100 ಕೌಂಟ್ ಆಗುತ್ತೆ. ಅದು 10 ನಿಮಿಷ ಮೇಲಿದ್ರೆ ವಿಡಿಯೋ, ಕಾರಣ 3 ಆ್ಯಡ್ಸ್ ಬರುತ್ತೆ ಅಲ್ಲಿ. ಓಕೆ, ಈ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಬೇಕು. ಓಕೆ, ಇಷ್ಟಾಯಿತು ಇವ್ರ ಪರ್ಟಿಕ್ಯುಲರ್ ಚಾನಲ್ ಪ್ರಾಬ್ಲಮ್ ಫ್ರೆಂಡ್ಸ್. ನೋಡ್ರಲ್ಲ ಫ್ರೆಂಡ್ಸ್, ಇದೇ ಪ್ರಾಬ್ಲಮ್ಮು. ನಿಮ್ಮ ಚಾನಲ್ ಕೂಡ ಈ ರೀತಿ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಹೇಳ್ದಾನ ನಿಮಗೆ ಆದಷ್ಟು ನೀವು ಕಾನ್ಸಂಟ್ರೇಟ್ ಇರಬೇಕು. ಏನದ್ರ ಮೇಲೆ? ಲಾಂಗ್ ವಿಡಿಯೋ ಪ್ಲಸ್ ಲೈವ್, ಎರಡರಲ್ಲೂ ಜಾಸ್ತಿ ಪೀರಿಯಡ್ ಆಫ್ ಟೈಮ್ ಇದೆ. ಓಕೆ, 12 ತಿಂಗಳು ಟೈಮ್ ಕೊಡ್ತಾರೆ, ಅಂದರೆ 1 ವರ್ಷ 365 ಡೇಸ್ ಟೈಮ್ ಕೊಡ್ತಾರೆ. ಆದರೆ ಶಾರ್ಟ್ಸ್ ನೋಡಿ ಬೇರೆ 3 ತಿಂಗಳು 90 ದಿವಸ ಅಷ್ಟೇ ಟೈಮ್ ಸಿಗುತ್ತೆ ಅಷ್ಟೇ ಫ್ರೆಂಡ್ಸ್. ಹೇಗೆ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ? 30 ಲಕ್ಷ ಮತ್ತು 1 ಕೋಟಿ ಶಾರ್ಟ್ಸು ವ್ಯೂಸು ಅಲ್ವಾ? ಅದಕ್ಕೆ ಹೇಳೋದು, ದಯವಿಟ್ಟು ಅಷ್ಟೇ ನೀವು ವಾಚ್ ಅವರು ಕಂಪ್ಲೀಟ್ ಮಾಡಿ. ಹೇಗೆ? ನೀವು ಕಾನ್ಸಿಸ್ಟೆಂಟ್ ಇರಬೇಕು. ನೀವು ದಿನ ಬಿಟ್ಟು ದಿನ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ಬೇಕು, ಪ್ಲಸ್ ಲೈವ್ ಕೂಡ ಮಾಡ್ತಿರ್ಬೇಕು. ಶಾರ್ಟ್ಸ್ ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ. ಒಂದು ವಿಡಿಯೋ ನೀವು ಬೆಳಗ್ಗೆ ಲಾಂಗ್ ವಿಡಿಯೋ ಹಾಕ್ತಾರೆ, ಸಾಯಂಕಾಲ ಶಾರ್ಟ್ಸ್ ವಿಡಿಯೋ ಹಾಕಿ. ಏನಕ್ಕಂತಂದ್ರೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗೋಗೋಸ್ಕರ. ಇದೇ ರೀತಿ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗುತ್ತೆ, ವಾಚ್ ಅವರ್ ಇನ್ಕ್ರೀಸ್ ಆಗುತ್ತೆ, ಎರಡು ಕೆಲಸ ಮಾಡ್ದಂಗೆ. ಅವಾಗ ಬೇಗ ನೀವು 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ಬೇಗ ಫುಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಬೋದು ಫ್ರೆಂಡ್ಸ್. ಇಷ್ಟಾಯ್ತು ವಿಡಿಯೋ ಬಗ್ಗೆ. ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗಿದ್ರೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್. ಇಷ್ಟು ಮಾಡಿ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.